ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನನ್ನ ಮದುವೆಯ ಮೊದಲ ರಾತ್ರಿಯ ಬಗ್ಗೆ ಹೇಳುತ್ತಿದ್ದೇನೆ. ಅಂದು ನಾನು ತುಂಬಾ ಆತಂಕದಲ್ಲಿದ್ದೆ. ನನ್ನ ಪತಿ ಕಿರಣ್ ಬಗ್ಗೆ ಅತ್ತಿಗೆಯರು ಮೊದಲೇ ವರ್ಣಿಸಿದ್ದರು. ಅವನು ಬಹಳ ರೊಮ್ಯಾಂಟಿಕ್ ಸ್ವಭಾವದವನೆಂದು, ನನ್ನ ಫೋಟೋ ನೋಡಿದ ಕ್ಷಣವೇ ಮೋಹಗೊಂಡಿದ್ದಾನೆ ಎಂದು ಹೇಳಿದ್ದರು. ಆದರೆ ನಾನು ಅತಿಯಾದ ರೊಮ್ಯಾನ್ಸ್ ಇಷ್ಟಪಡುವ ಹುಡುಗಿಯಲ್ಲ. ನನಗೆ ಸರಳವಾದ ಮತ್ತು ಗಂಭೀರವಾದ ಸಾಮಾನ್ಯ ಜೀವನವೇ ಇಷ್ಟವಾಗಿತ್ತು. ಗಂಡನು ಸದಾ ಹೆಂಡತಿಯ ಸುತ್ತಲೂ ತಿರುಗುತ್ತಾ ಅವಳನ್ನು ಹೊಗಳುತ್ತಾ ಅಂಟಿಕೊಂಡಿರುವುದು ನನಗೆ ಅಲ್ಪ ಪ್ರಜ್ಞೆಯಂತೆ ಕಾಣುತ್ತಿತ್ತು. ನನಗೆ ಪರಿಪಕ್ವ ಸ್ವಭಾವದ ವ್ಯಕ್ತಿಗಳೆಂದರೆ ಗೌರವ್. ಕಿರಣ್ ಕೂಡ ಆರಂಭದಲ್ಲಿ ಹಾಗೆಯೇ ಕಂಡಿದ್ದ. ಆದರೆ ಮದುವೆಯ ಮೊದಲ ರಾತ್ರಿ ಬದಲಾಗಿದ್ದ. ಅವನು ಸರಳವಾಗಿ ಮಾತನಾಡುವ ಬದಲು ಕವನಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಲು ಆರಂಭಿಸಿದ. ನನಗೆ ಕವನಗಳು ಎಂದಿಗೂ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಅವನ ರೊಮ್ಯಾಂಟಿಕ್ ಮಾತುಗಳು ನನ್ನ ಅರಿವಿಗೆ ಬಾರದೆ ಹೋದವು. ಅವನು ಕೇಳಿದಾಗ ಚೆನ್ನಾಗಿದೆ ಎಂದು ಮಾತ್ರ ಉತ್ತರಿಸಿದೆ. 1 ವರ್ಷದ ನಂತರವೇ ಗಂಡನ ಪ್ರೀತಿಯ ಆಳ ತಿಳಿಯುತ್ತದೆ ಎನ್ನುವುದು ಸತ್ಯ. ಕಿರಣ್ ಸಾಮಾನ್ಯ ಪುರುಷರಿಗಿಂತ ಭಿನ್ನನಾಗಿದ್ದ. ಇತರರಂತೆ ಅವನು ತಾಯಿಯ ಮುಂದೆ ಮಾತನಾಡಬೇಡ, ಸಹೋದರಿಯರ ಸೇವೆ ಮಾಡು ಎಂದು ಎಂದಿಗೂ ನನಗೆ ಒತ್ತಾಯ ಹೇರಿದವನಲ್ಲ. ಅವನ ಅಕ್ಕ ತಂಗಿಯರು ಮನೆಗೆ ಬಂದಾಗಲೂ ಅವನು ಕೇವಲ ನಮ್ಮಿಬ್ಬರ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದ. ಮದುವೆಯ ಆರಂಭದ ದಿನಗಳು ಸುಂದರವಾಗಿದ್ದವು. ಹನಿಮೂನ್ಗಾಗಿ ಮನಾಲಿ, ಶಿಮ್ಲಾ ಮತ್ತು ಕಾಶ್ಮೀರದ ಕಣಿವೆಗಳಿಗೆ ಹೋಗಿ ಜೀವನವನ್ನು ಆನಂದಿಸೋಣ ಎನ್ನುವುದು ಅವನ ಆಸೆಯಾಗಿತ್ತು. ಸುತ್ತಾಡುವ ಆಸೆ ನನಗೂ ಇತ್ತು. ಆದರೆ ಮದುವೆಯ ತಕ್ಷಣವೇ ಮಾವನವರ ಆರೋಗ್ಯ ಹದಗೆಟ್ಟಿತ್ತು. ಮದುವೆಗೆ ತುಂಬಾ ಖರ್ಚಾಗಿದೆ, ಈಗ ಆಸ್ಪತ್ರೆಗೂ ಹಣ ಬೇಕು, ಈ ತಿಂಗಳು ಪ್ರವಾಸ ಬೇಡ ಎಂದು ಅವರು ವಿನಂತಿಸಿದರು. ಇದನ್ನು ಕೇಳಿ ನಾನು ಶಾಂತವಾಗಿದ್ದೆ. ಆದರೆ ಕಿರಣ್ ಮನಸ್ಥಿತಿ ಹದಗೆಟ್ಟಿತ್ತು. ಮದುವೆಯಾದ ತಕ್ಷಣ ಪ್ರವಾಸಕ್ಕೆ ಹೋಗಬೇಕು, 1 ತಿಂಗಳ ನಂತರ ಹೋದರೆ ಏನು ಸುಖ ಎಂದು ಬೇಸರಪಟ್ಟ. ನಾನು ಅವನಿಗೆ ಸಮಾಧಾನಪಡಿಸಿ ಅಪ್ಪಾಜಿಯ ಆರೋಗ್ಯ ಮುಖ್ಯ ಎಂದು ಪ್ರೀತಿಯಿಂದ ಮನವರಿಕೆ ಮಾಡಿಕೊಟ್ಟೆ. 1 ತಿಂಗಳ ನಂತರ ಮಾವನವರ ಆರೋಗ್ಯ ಸುಧಾರಿಸಿತು. ನಾವು ಪ್ರವಾಸಕ್ಕೆ ಸಿದ್ಧವಾದಾಗ ಅಚಾನಕ್ಕಾಗಿ ನನ್ನ ಆರೋಗ್ಯ ಹದಗೆಟ್ಟಿತು. ವಾಂತಿ ನಿಲ್ಲುತ್ತಿರಲಿಲ್ಲ, ಏನು ತಿಂದರೂ ಜೀರ್ಣವಾಗುತ್ತಿರಲಿಲ್ಲ. ನನ್ನ ಅತ್ತೆ ನನ್ನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದರು. ವೈದ್ಯರು ಹೇಳಿದ ಸುದ್ದಿ ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಗರ್ಭಿಣಿಯಾಗಿದ್ದೆ. ಇಷ್ಟು ಬೇಗ ಇದನ್ನು ನಾನು ಬಯಸಿರಲಿಲ್ಲವಾದರೂ ತಾಯಿಯಾಗುವ ಸುಂದರ ಅನುಭವದ ಬಗ್ಗೆ ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಆದರೆ ವೈದ್ಯರು ಬೆಟ್ಟದ ಪ್ರದೇಶಗಳಿಗೆ ಪ್ರಯಾಣ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದರು. ಮೊದಲ ಗರ್ಭಧಾರಣೆ ಇರುವುದರಿಂದ ತುಂಬಾ ಜಾಗ್ರತೆ ಬೇಕು ಎಂದು ಎಚ್ಚರಿಸಿದರು. ನಾನು ಭಯಗೊಂಡು ಎಲ್ಲಿಗೂ ಹೋಗುವುದು ಬೇಡ ಎಂದು ನಿರ್ಧರಿಸಿದೆ. ಅತ್ತೆಯವರಿಗೂ ಅದು ಸರಿ ಅನಿಸಿತು. ಆದರೆ ಕಿರಣ್ಗೆ ಈ ವಿಷಯ ತಿಳಿದಾಗ ಅವನು ರೇಗಿ ಹೋದ. ಇಷ್ಟು ಬೇಗ ಹೇಗೆ ಸಾಧ್ಯ ಎಂದು ಕೋಪದಿಂದ ಕೇಳಿದಾಗ ನನಗೆ ಭಯವಾಯಿತು. ಜನರು 5 ವರ್ಷಗಳವರೆಗೆ ಮಕ್ಕಳನ್ನು ಯೋಜಿಸುವುದಿಲ್ಲ, ನೀನು ನನ್ನ ಎಲ್ಲ ಆನಂದವನ್ನು ಹಾಳು ಮಾಡಿದೆ ಎಂದು ಬೇಸರ ಹೊರಹಾಕಿದ. ನಾನು ಶಾಂತವಾಗಿ, ಇದು ದೇವರ ಇಚ್ಛೆ, ನಿನಗೆ ಬೇಡವೆಂದಿದ್ದರೆ ಮೊದಲೇ ಜಾಗ್ರತೆ ವಹಿಸಬೇಕಿತ್ತು ಎಂದೆ. ಆಗ ಅವನು ಗರ್ಭಪಾತ ಮಾಡಿಸಿಕೊಳ್ಳೋರ, ಕೆಲವು ವರ್ಷಗಳ ನಂತರ ಮಗು ಪಡೆಯೋರ ಎಂದ. ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಮಗುವಿನ ಪ್ರಾಣ ತೆಗೆಯಲು ನಾನು ಸಿದ್ಧವಿರಲಿಲ್ಲ. ನನ್ನ ನಿರಾಕರಣೆಯಿಂದ ಕಿರಣನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಗರ್ಭಿಣಿಯಾಗಿದ್ದಾಗ ನನಗೆ ಹುಳಿ ತಿನ್ನಬೇಕೆಂಬ ಆಸೆ ಬಂದಾಗ ಕೇಳಿದರೆ, ನಿನ್ನ ಈ ನಾಟಕಗಳು ನನಗೆ ಇಷ್ಟವಿಲ್ಲ ಎಂದು ಕಿಡಿಕಾರುತ್ತಿದ್ದ. ನಾನು ಆಸೆಪಟ್ಟ ಆಹಾರವನ್ನು ಅವನು ತಂದು ಕೊಡುತ್ತಿರಲಿಲ್ಲ. ಒಮ್ಮೆ ಪಾನಿಪೂರಿ ಬೇಕೆಂದು ಕೇಳಿದಾಗ ಅವನು ತರಲಿಲ್ಲ. ಅಂದು ರಾತ್ರಿ ಪೂರ್ತಿ ನಾನು ಅತ್ತೆ. ಮರುದಿನ ನನ್ನ ಕಣ್ಣುಗಳನ್ನು ನೋಡಿ ಅತ್ತೆ ವಿಷಯ ತಿಳಿದು ತಾವೇ ನನಗೆ ಪಾನಿಪೂರಿ ತಂದುಕೊಟ್ಟರು. ರಾತ್ರಿ ವೇಳೆಯಲ್ಲಿ ನನಗೆ ಅಸ್ವಸ್ಥತೆ ಉಂಟಾದಾಗ ಕಿರಣ್ ಸಹಾಯ ಮಾಡುವ ಬದಲು ಮುನಿಸಿಕೊಳ್ಳುತ್ತಿದ್ದ. ನಾನು ವಾಂತಿ ಮಾಡಿಕೊಂಡು ಸುಸ್ತಾಗಿ 1 ಗ್ಲಾಸ್ ನೀರು ಕೇಳಿದರೂ ಮೂಡ್ ಹಾಳು ಮಾಡಬೇಡಿ ಎಂದು ಕಂಬಳಿ ಹೊದ್ದು ಮಲಗುತ್ತಿದ್ದ. ಅಡುಗೆ ಮನೆಗೆ ಹೋಗಿ ತಣ್ಣೀರು ಕುಡಿದು ಕಣ್ಣೀರು ಹಾಕುತ್ತಿದ್ದೆ. 4 ತಿಂಗಳ ನಂತರ ನನ್ನ ದೇಹದಲ್ಲಿ ಬದಲಾವಣೆಗಳು ಕಾಣತೊಡಗಿದವು. ವೈದ್ಯರ ಬಳಿ ತಪಾಸಣೆಗೆ ಬಾ ಎಂದು ಕರೆದರೆ, ನೀನು ಈಗ ಚೆನ್ನಾಗಿ ಕಾಣುತ್ತಿಲ್ಲ, ನಿನ್ನನ್ನು ಹೊರಗೆ ಕರೆದೊಯ್ಯಲು ಮುಜುಗರವಾಗುತ್ತದೆ ಎಂದು ಹಣ ಕೊಟ್ಟು ಕಳುಹಿಸುತ್ತಿದ್ದ. ಆ 9 ತಿಂಗಳುಗಳನ್ನು ನಾನು ತೀವ್ರ ಸಂಕಟದಲ್ಲಿ ಕಳೆದರೂ ಕೊನೆಗೆ ಸುಂದರವಾದ ಮಗುವಿಗೆ ಜನ್ಮ ನೀಡಿದೆ. ನನ್ನ ಮಗ ಆರ್ಯನ್ ಜನಿಸಿದಾಗ ಕಿರಣ್ ಮುಖದಲ್ಲಿ ನಗು ಇತ್ತು. ಆದರೆ ಮಗು ಜನಿಸಿದ ನಂತರವೂ ಅವನ ಜವಾಬ್ದಾರಿ ಬದಲಾಗಲಿಲ್ಲ. ಸಿಜರಿನ್ ಆಗಿದ್ದರಿಂದ ನನಗೆ ನಡೆಯಲು ನೋವಾಗುತ್ತಿತ್ತು.
ರಾತ್ರಿ ವಾಶ್ರೂಮ್ಗೆ ಹೋಗಲು ಕೈ ಹಿಡಿಯುವಂತೆ ಕೇಳಿದರೂ ಅವನು ಸಹಾಯ ಮಾಡುತ್ತಿರಲಿಲ್ಲ. ಮಗುವಿನ ಅಳುವಿನ ಶಬ್ದ ಕೇಳಿದರೆ ಅವನನ್ನು ಸುಮ್ಮನಿರಿಸು, ನನಗೆ ಆಫೀಸಿಗೆ ಹೋಗಬೇಕು ಎಂದು ಬೇರೆ ಕೋಣೆಗೆ ಹೋಗಿ ಮಲಗುತ್ತಿದ್ದ. ನಾನು ನೋವಿನಲ್ಲೂ ಮಗುವನ್ನು ಎತ್ತಿಕೊಂಡು ಅಳುತ್ತಿದ್ದೆ. ಇದೇನಾ ಗಂಡನ ಪ್ರೀತಿ ಎಂದು ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದೆ. 1 ತಿಂಗಳ ನಂತರ ನಾನು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೊಂಡೆ. ಕಿರಣ್ಗೆ ಹಗಲು ರಾತ್ರಿ ಕೆಲಸ ಮಾಡುವ ಹೆಂಡತಿ ಬೇಕಿತ್ತು, ಆದರೆ ಅವಳ ಭಾವನೆಗಳ ಬೆಲೆ ಇರಲಿಲ್ಲ. ನಾನು ಸುಸ್ತಾಗಿ ಮಲಗಿದಾಗಲೂ ಅವನು ತನ್ನ ಸುಖದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನೇ ಹೊರತು ನನ್ನ ನೋವಿನ ಬಗ್ಗೆ ಅಲ್ಲ. ನನ್ನ ಮೈಕಟ್ಟು ದಪ್ಪಗಾಗಿದ್ದಕ್ಕೆ ಅವನು ನನ್ನನ್ನು ಟೀಕಿಸಲು ಆರಂಭಿಸಿದ. ಸ್ವಲ್ಪ ಕಡಿಮೆ ತಿನ್ನು, ದಪ್ಪಗಿರುವವರು ನನಗೆ ಇಷ್ಟವಿಲ್ಲ ಎಂದು ಹೀಯಾಳಿಸುತ್ತಿದ್ದ. ದಿನ ಕಳೆದಂತೆ ಅವನು ಆಫೀಸ್ ಮುಗಿಸಿ ಸ್ನೇಹಿತರೊಂದಿಗೆ ತಡರಾತ್ರಿಯವರೆಗೆ ಹೊರಗೆ ಉಳಿಯಲು ಆರಂಭಿಸಿದ. ಒಂದು ದಿನ ಅವನ ಶರ್ಟ್ ಮೇಲೆ ಲಿಪ್ಸ್ಟಿಕ್ ಗುರುತು ಕಂಡಾಗ ನನ್ನ ಹೃದಯವೇ ಒಡೆದಂತಾಯಿತು. ಅವನು ಮೊಬೈಲ್ಗೆ ಪಾಸ್ವರ್ಡ್ ಹಾಕಿಕೊಂಡಿದ್ದ. ನಾನು ಪ್ರಶ್ನಿಸಿದಾಗ ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇರಲಿಲ್ಲ ಎಂದು ಅಳುತ್ತಾ ಕೇಳಿದೆ. ಅವನು ನಿನಗೆ ನಿನ್ನ ಮಗನೇ ಮುಖ್ಯ ಎಂದು ಜಗಳವಾಡಿದ. ಅವನು ಕಾಯೆ ಎಂಬ ಹುಡುಗಿಯ ಜೊತೆ ಸಂಬಂಧ ಹೊಂದಿದ್ದಾನೆಂದು ತಿಳಿದಾಗ ನನಗೆ ಆಘಾತವಾಯಿತು. ಅವನು ನನಗೆ ವಿಚ್ಛೇದನದ ಬೆದರಿಕೆ ಹಾಕಿದಾಗ ಅತ್ತೆ ಮಾವ ಅವನನ್ನು ತಿದ್ದಲು ಪ್ರಯತ್ನಿಸಿದರು. ಆದರೆ ನಾನು ಸಹಿಸಲಾರದೆ ನನ್ನ ತಂದೆಯ ಮನೆಗೆ ಮಗುವನ್ನು ಬಿಟ್ಟು ಬಂದೆ. 2 ತಿಂಗಳ ನಂತರ ಕಿರಣ್ ನನ್ನ ಮನೆಗೆ ಬಂದು ಅಳುತ್ತಾ ಆರ್ಯನ್ಗೆ ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಯಲ್ಲಿದ್ದಾನೆ ಎಂದು ಬೇಡಿಕೊಂಡ. ಮಗುವಿಗಾಗಿ ನಾನು ತಕ್ಷಣ ಹಿಂತಿರುಗಿದೆ. ಆರ್ಯನ್ ಚೇತರಿಸಿಕೊಂಡ ನಂತರ ಕಿರಣ್ ತನ್ನ ತಪ್ಪಿನ ಅರಿವಾಗಿದೆ ಎಂದು ಕ್ಷಮೆ ಕೇಳಿದ. ಆ ಹುಡುಗಿ ಹಣಕ್ಕಾಗಿ ಅವನನ್ನು ಬಳಸಿಕೊಂಡಿದ್ದಳು ಎನ್ನುವುದು ಅವನಿಗೆ ಅರ್ಥವಾಗಿತ್ತು. ಈಗ ಅವನು ನನ್ನ ಕಾಳಜಿ ವಹಿಸುತ್ತಿದ್ದಾನೆ, ಆದರೆ ನನ್ನ ಮನಸ್ಸಿನಲ್ಲಿದ್ದ ಹಳೆಯ ಪ್ರೀತಿ ಮರಳುತ್ತಿಲ್ಲ. ಕೇವಲ ಮಗುವಿಗಾಗಿ ನಾನು ಈ ಜೀವನವನ್ನು ನಡೆಸುತ್ತಿದ್ದೇನೆಯೇ ಎಂದು ನನಗೆ ಅನಿಸುತ್ತಿದೆ. ಗೆಳೆಯರೇ, ಒಮ್ಮೆ ನಂಬಿಕೆ ಮುರಿದ ಮೇಲೆ ಮತ್ತೆ ಮೊದಲಿನಂತೆ ಪ್ರೀತಿ ಮಾಡಲು ಸಾಧ್ಯವೇ? ಕೇವಲ ಮಗುವಿಗಾಗಿ ಇಂತಹ ಗಂಡನನ್ನು ಕ್ಷಮಿಸಬೇಕೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.